ಸಂವಿಧಾನಕ್ಕೆ ಧಕ್ಕೆಯಾಗದಂತೆ ಪ್ರತಿಯೊಬ್ಬರೂ ನಡೆದುಕೊಳ್ಳಿ ಎಂದು ಪುರಸಭೆ ಉಪಾಧ್ಯಕ್ಷ ಬಸವರಾಜು ತಿಳಿಸಿದರು. ಮಳವಳ್ಳಿ ಪಟ್ಟಣದ ಪುರಸಭೆಯಲ್ಲಿ ನಡೆದ ಡಾ. ಬಿ.ಆರ್. ಅಂಬೇಡ್ಕರ್ ರವರ 134ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಡಾ. ಬಿ.ಆರ್. ಅಂಬೇಡ್ಕರ್ ರವರು ದೇವರು ಇದ್ದ ಹಾಗೆ. ಉತ್ತಮ ಶಿಕ್ಷಣ ಪಡೆದು ದೇಶಕ್ಕೆ ಉತ್ತಮವಾದ ಸಂವಿಧಾನ ಕೊಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ಸಂವಿಧಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದರು. ಇನ್ನು ಮಾಜಿ ಉಪಾಧ್ಯಕ್ಷ ನಂದಕುಮಾರ ಮಾತನಾಡಿ, ಯುಗಾದಿ, ಶಿವರಾತ್ರಿ, ದೀಪಾವಳಿ ಹಬ್ಬದಂತೆ ವರ್ಷಕ್ಕೊಮ್ಮೆ ಆಚರಿಸಿದಂತೆ ಅಂಬೇಡ್ಕರ್ ಜಯಂತಿ ಆಚರಿಸದೆ ಪ್ರತಿದಿನ ಆಚರಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪುರಸಭೆ ಸ್ಥಾಯಿ ಸಮಿತಿ ಕೃಷ್ಣ, ಮುಖ್ಯಾಧಿಕಾರಿ ನಾಗರತ್ನ, ಮಾಜಿ ಪುರಸಭಾಧ್ಯಕ್ಷ ದೊಡ್ಡಯ್ಯ, ಸಿದ್ದರಾಜು, ನೂರುಲ್ಲಾ ಸೇರಿದಂತೆ ಹಲವರು ಇದ್ದರು. ಜಯಂತ್ಯೋತ್ಸವ ಇರ್ಬೋದು, ಅಂಬೇಡ್ಕರ್ ಅವರು ಸಂವಿಧಾನ ದಿನಾಚರಣೆ ಇರ್ಬೋದು, ಅಂತ ಸಂದರ್ಭದಲ್ಲಿ ನಾವು ಅಂಬೇಡ್ಕರ್ನ ಅವ್ರ ವ್ಯಕ್ತಿತ್ವ ಮಾತ್ರ ನಾವು ಗೌರವಿಸಿದ್ರೆ ಅದು ಅವರೇ ಹೇಳಿದಂತೆ ಅವರ ಒಂದು ಏನು ನಮಗೆ ಭಾರತಕ್ಕೆ ಒಂದು ಉತ್ಕೃಷ್ಟವಾದಂತ ಉನ್ನತವಾದಂತ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಆ ಸಂವಿಧಾನ ಪೂರ್ಣ ಪ್ರಮಾಣದಲ್ಲಿ ಜನತೆಗೆ ಅವರೇನು ತಲುಪಲ್ಲ. ನಾವು ಯಾವತ್ತೂ ಹೋದ್ರೆ ಹಬ್ಬ ಮಾಡ್ದಂಗೆ ಯುಗಾದಿ, ಸಿಡಿ ಹಬ್ಬ, ಇನ್ನೊಂದು ಯಾವುದೋ ಸಂಕ್ರಾಂತಿ ಹಬ್ಬಗಳು ಮಾಡ್ದಂಗೆ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ, ಅವರ ಪರಿನಿರ್ವಾಣ ದಿನಾಚರಣೆ ಅವತ್ತು ಮಾತ್ರ ನೆನ್ಕಳ್ದೆ. ಅವರು ದಿನಪ್ರತಿ ಇವತ್ತೇನಾದ್ರೂ ಈ ಪ್ರಪಂಚದಲ್ಲಿ ಪ್ರತಿ ಸೆಕೆಂಡ್ಗೆ ಯಾರಾದ್ರೂ ಒಬ್ರು ಅಂಬೇಡ್ಕರ್ನ ನೆನೆಸ್ಕೊಂತಾರೆ, ಅಂಬೇಡ್ಕರ್ ಹೆಸರು ಯಾರಾದ್ರೂ ವ್ಯಕ್ತಿ ಹೆಸರನ್ನ ಹೇಳ್ತಾರೆ ಅಂತ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತ ಒಂದು ಈ ಪ್ರಪಂಚದಲ್ಲೇ ಅವರ ಒಂದು ಅಷ್ಟೊಂದು ಅವರ ಒಂದು ವೈಯಕ್ತಿಕವಾಗಿ ಎಷ್ಟೇ ಕಷ್ಟಗಳಿದ್ರು ಅವ್ರ ಪಡೆದಂತ ಡಿಗ್ರಿಗಳು ಈ ದೇಶದಲ್ಲಿ ಇದುವರೆಗೂ ಮತ್ತಾರೂ ಅಂತ ಒಂದು ಡಿಗ್ರಿಗಳನ್ನ ಪಡೆಯೋಕ್ಕಾಗಲಿಲ್ಲ. ಯಾರೇ ಡಿಗ್ರಿಗಳು ಪಡೆದ್ರು ಅವೇನವರ ಒಂದು ಸ್ವಂತಿಕೆಗೋಸ್ಕರ ಇರ್ಬೋದು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಶೋಷಣೆಯಿಂದ ಇಡೀ ದೇಶದಲ್ಲೇ ಒಂದು ಮುಕ್ತಿಯನ್ನ ಕೊಡಬೇಕು. ಯಾರು ಸಹ ಈ ಒಂದು ದೇಶದಲ್ಲಿ ಮೇಲು ಕೀಳು, ಮೇಲ್ವರ್ಗ ಕೆಳವರ್ಗ ಅನ್ನೋದಿರಬಾರ್ದು. ಸಮಾಜದಲ್ಲಿ ಎಲ್ಲರೂ ಸಹ ಸಮಾನತೆಯಾಗಿ ಇರಬೇಕು ಅಂತ ಸಾರಿದಂತ ಮಹಾನ್ ದಿಗ್ಗನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಎಲ್ಲೋ ಒಂದು ಕಡೆ ಹೇಳ್ತಾರೆ, ನನ್ನನ್ನ ಆರಾಧಿಸಬೇಡಿ, ಅನುಸರಿಸಿ ಅಂತ. ಯಾಕೆಂತಂದ್ರೆ ಅವರು ಮೂರ್ತಿ ಪೂಜೆ ಹಾಗೂ ಮೌಢ್ಯಾಚರಣೆಯನ್ನ ವಿರೋಧಿಸಿಕೊಂಡೇ ಈ ಒಂದು ಸಮಾಜದ ಒಂದು ಸಮಾನತೆಗೆ ತರಬೇಕು ಅಂತೇಳಿ ಶ್ರಮಿಸಿದವರು. ಬುದ್ಧ, ಬಸವ, ಅಂಬೇಡ್ಕರ್ ಯಾರೇ ಆಗಲಿ ಅವ್ರ ತತ್ವ ಶಿಕ್ಷಣ, ಹೋರಾಟ. ಶಿಕ್ಷಣ ಇದ್ರೆ ಮನುಷ್ಯನಿಗೆ ಅವನ ಹೋರಾಟದಿಂದ ಹೋರಾಟ ಮಾಡಿ ಅವನು ಏನ್ ಬೇಕು, ಈ ಸಮಾಜದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಅವರು ಅನುಸರಿಸ್ತಾರೆ. ಆ ಒಂದು ಕಾರಣದಿಂದ ಅವರು ಹೇಳೋದು ನನ್ನನ್ನು ಆರಾಧಿಸಬೇಡಿ ಅಂತ. ಇವತ್ತೇನು ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ನಮ್ಮ ಕಚೇರಿಯಲ್ಲಿ ಸರಳವಾಗಿ ಆಚರಿಸಿದರು. ಅಂಬೇಡ್ಕರ್ ತತ್ವಾದರ್ಶಗಳ ಬಗ್ಗೆ, ಸಂವಿಧಾನದ ಬಗ್ಗೆ ಮಾನ್ಯ ಸದಸ್ಯರುಗಳು, ಪ್ರಜಾಪ್ರಭುತ್ವ, ಲಿಖಿತ ಸಂವಿಧಾನ, ಇದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಹಾಗೂ ಲಿಖಿತ ಸಂವಿಧಾನವನ್ನ ನಮಗೆ ಕೊಟ್ಟಂತ ಮಹಾನ್ ವ್ಯಕ್ತಿ, ದಾರ್ಶನಿಕರು, ತತ್ವಜ್ಞಾನಿ, ಆರ್ಥಿಕ ತಜ್ಞ. ಹೇಳ್ತಾ ಹೋದ್ರೆ ಅವ್ರ ಬಗ್ಗೆ ಪದಗಳೇ ಸಾಲಲ್ಲ. ಅವ್ರು ಹಾಕಿಕೊಟ್ಟಂತ ಸ್ವಾಭಿಮಾನದಿಂದ ಸ್ವಾಭಿಮಾನವಾಗಿ ಹೋರಾಟ ಮಾಡ್ತಾ ನಾವು ಜೀವನದಲ್ಲಿ ಹಾಗೂ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ, ಆಡಳಿತದಲ್ಲಿ ಸಂವಿಧಾನಾತ್ಮಕವಾಗಿ ಕೆಲಸಗಳನ್ನ ನಿರ್ವಹಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹೃದಯದ ಧನ್ಯವಾದಗಳು. ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಆಚರಣೆಗೆ ಆಗಮಿಸಿರುವತಕ್ಕಂಥ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೃಷ್ಣ ಅವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಇಡೀ ದೇಶಾದ್ಯಂತ ಆಚರಿಸ್ತಿದ್ದಾರೆ. ಅದು ನಮ್ಮ ಕರ್ತವ್ಯ. ನಾವು ಇವರನ್ನು ದಿನನಿತ್ಯ ನೆನ್ಕೊಳ್ಳೇಬೇಕು. ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇರೋದು ನಮ್ಮೆಲ್ಲ ಕರ್ತವ್ಯ ಆಗಿರೋದ್ರಿಂದ ಅವರು ಇಡೀ ಭಾರತಕ್ಕೆ, ಇಡೀ ದೇಶಕ್ಕೆ
ಸಂವಿಧಾನ ಬರೆದಿದ್ದಾರೆ. ಅದನ್ನು ತಪ್ಪಿಸೋಕ್ಕೆ ಯಾವುದೇ ಬರುವಂಥ ಸರ್ಕಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ತಪ್ಪಿಸೋಕ್ಕೆ ಆಗಲ್ಲ. ಆ ಸಿದ್ಧಾಂತದಲ್ಲೇ ಯಾವುದೇ ಸರ್ಕಾರನೂ ಆ ಸಿದ್ಧಾಂತದ ಅಡಿಯಲ್ಲೇ ಕಾರ್ಯ ನಿರ್ವಹಿಸಬೇಕೆ ಹೊರತು ಅದನ್ನು ಬದಲಾಯಿಸೋಕ್ಕಾಗಲ್ಲ. ಇಂಥ ವ್ಯಕ್ತಿಯ ಸಿದ್ಧಾಂತವನ್ನು ನಾವು ದಿನನಿತ್ಯ, ವರ್ಷಕ್ಕೊಂದ್ಸಲ ಹಬ್ಬ ರೀತಿ ಅಲ್ಲ, ದಿನನಿತ್ಯ ಬರೆದಿರುವಂಥ ಸಂವಿಧಾನನ ಯಾವುದೇ ನ್ಯಾಯಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಎಲ್ಲರೂ ಅದನ್ನು ದಿನನಿತ್ಯ ಗಮನದಲ್ಲಿ ಇಟ್ಕೊಂಡೆ ಅವರ ಕರ್ತವ್ಯವನ್ನು ನಿಭಾಯಿಸಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ. ಆದರೆ ಈಗಿನ ದಿನಗಳಲ್ಲಿ ಅದನ್ನು ಕೆಲವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಇದು ಸಂವಿಧಾನ ನಮಗೆ ಮೀಸಲು, ಇನ್ಯಾರಿಗೂ ಇಲ್ಲ ಅಂತ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ನಾನೇನಪ್ಪ ಹೇಳೋದು ಅಂದರೆ, ಅದನ್ನು ದುರುಪಯೋಗ ಪಡಿಸ್ಕೋಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ದೇವರಿದ್ದಂಗೆ. ಅವರು ಅವತ್ತೊಂದು ದಿನಗಳಲ್ಲೇ ವಿದ್ಯೆ ಕಲಿತು ಎಲ್ಲ ಜನಾಂಗಕ್ಕೂ ಸಮಾನತೆಯಾಗಿ ಎಲ್ಲ ಕಾನೂನು ಕಟ್ಲೆಯಲ್ಲಿ ಸಮಾನತೆಯಿಂದ ಇದು ಮಾಡಬೇಕು ಅಂತ ಹೇಳೋದ್ರಿಂದ ಇವತ್ತು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಯಾರೂ ದುರುಪಯೋಗ ಪಡಿಸ್ಕೋಬೇಡಿ. ಬಾಬಾ ಸಾಹೇಬರು ಬರೆದಿರುವಂಥ ಸಂವಿಧಾನಕ್ಕೆ ಧಕ್ಕೆ ತರಬೇಡಿ ಅಂತ ಹೇಳ್ತಾ ನಾನು 2 ಮಾತನಾಡೋಕೆ